ಮಾನ್ಯ ಮುಖ್ಯಮಂತ್ರಿ ತಮ್ಮಲ್ಲಿ ಒಂದು ವಿನಂತಿ ಸರ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಪ್ರತಿ ಬಾರಿ ಪ್ರವಾಹಕ್ಕೀಡಾಗಿ ರೈತರ ಜಮೀನು ಬಹಳ ಹಾಳಾಗ್ತಾವ. ಈ ಕುರಿತು ಶಾಸನ ಪರಿಹಾರ ಕೈಗೊಳ್ತೀರಿ ಸರ್? ಇಲ್ಲ, ಈಗ ನಮಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು, ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 15 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟರ ಮಟ್ಟಿಗೆ ವಾದ ಮಾಡಿದ್ರು? ನಾವು ವಾದ, ಈಗ ನಮ್ಮ ಕೇಸಿನ ವಾದ ಮಾಡೋದು ನಮಗೆ ಗೊತ್ತಿಲ್ವಾ ಸರ್? 15 ವರ್ಷ ಆಯ್ತು. ಕೇಳಪ್ಪ ಇಲ್ಲಿ, ಒಂದು ನಿಮಿಷ ಏನ್ರಿ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಕೇಳ್ರಿ. ಓಕೆ ಈಗ 2010ರಲ್ಲಿ ಆಗಿರೋದು ಸರಿ, ಅವಾರ್ಡು ಕೋರ್ಟ್ಗೆ ಹಾಕಿರೋರು ಯಾರು? ಮಾಡ್ಬೇಕು, ಗೆಜೆಟ್ ನೋಟಿಫಿಕೇಶನ್ ಮಾಡ್ಬೇಕಾಗಿರೋರು ಯಾರು? ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದ್ರು ಸರ್. ಅಲ್ಲ ಸ್ಟೇ ಮಾಡಿದ್ರಿ. ಇಟ್ ಇಸ್ ನಾಟ್ ಸ್ಟೇಡ್. ಇಲ್ಲ ಇದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಒತ್ತಾಯ ಮಾಡಿದ್ದೇವೆ, ಒತ್ತಡ ಹಾಕಿದ್ದೇವೆ ಸರ್. ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರದ ಬಗ್ಗೆನೂ ಕೂಡ 15 ವರ್ಷ ತನಕ ಯಾವುದೇ ಒಂದು ಟ್ರಿಬ್ಯುನಲ್ದು ಲೇಟ್ ಆಗಬಾರ್ದು. ಹಾಗಿಂದ ಗೆಜೆಟ್ ನೋಟಿಫಿಕೇಶನ್ ಲೇಟ್ ಆಗಬಾರ್ದು ಅನ್ನೋದು ನಮ್ದು ಲೇಟ್ ಆಗಬಾರದು. ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದು ವೇಳೆ ಸ್ಟೇ ಇದ್ರೆ ಸ್ಟೇ ಇದೆಯಾ? ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇ ಇಲ್ಲ. ಡಿಸ್ಪ್ಯೂಟ್ ಇದೆ, ಸ್ಟೇ ಇಲ್ಲ. ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು, ಒತ್ತಡ ಹಾಕಿದೀವಿ. ಅವ್ರು ಇನ್ನೂ ಮಾಡಿಲ್ಲ. ಮಾಡಿದ ತಕ್ಷಣನೇ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿದ್ವಿ.